ನೀವೆಲ್ಲ 8ನೇ ಕ್ಲಾಸ್ ಅಲ್ವಾ? ನಿಮಗೆ ನಾವು ಇವತ್ತೊಂದು ಚಟುವಟಿಕೆ ಹೌದಲ್ವಾ? ಚಟುವಟಿಕೆಯನ್ನು ಮಾಡೋಣ. ಅದು ಯಾವ ಥರ ಅಂತಂದರೆ, ನಿಮ್ಮ 2ನೇ ಪಾಠ ವಾಲಿಬಾಲ್ ಇದೆಯಲ್ಲ, ಆ ಪಾಠದ ಬಗ್ಗೆ ಕ್ವಶನ್ನು ಮತ್ತು ಅದೇ ಥರ ನಮ್ಮ ರಾಷ್ಟ್ರಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಯಾರು ಗೊತ್ತಿರುತ್ತೋ ಅವ್ರು ಮಾತ್ರ ಕೈ ಎತ್ತಬೇಕು, ಗೊತ್ತಾಯ್ತಾ? ಮಳೆ ಬರ್ತಿರೋ ಪ್ರಯುಕ್ತ ಕ್ವಿಜ್ ಮುಖಾಂತರ ಚಟುವಟಿಕೆ, ಆಯಿತಾ? ಇಲ್ಲಾಂದರೆ ನಿಮ್ಮ ಆ ಕಡೆ ಲೇಜಿಮ್ಸು ಡಂಬಲ್ಸು ಬೇರೆ ಏನಾರು ಒಂದು ಮಾಡಿಬಿಟ್ಟು ಅದನ್ನು ಚಟುವಟಿಕೆ ಮಾಡೋಣಂತೆ. ಈಗ ನಾವೇನು ಮಾಡೋಣ, ಕ್ವಿಜ್ ಮುಖಾಂತರ ಯಾರು ಗೊತ್ತಿರುತ್ತೋ ಅವ್ರು ಮಾತ್ರ ಕೈ ಎತ್ತಬೇಕು. ಆದರೆ ನಾನು ಯಾರು ಹೇಳ್ತೀನೋ ಅವ್ರು ಮಾತ್ರ ಆನ್ಸರ್ ಹೇಳ್ಬೇಕು, ಆಯಿತಾ? ವಾಲಿಬಾಲ್ ಆಟದ ಮೊಟ್ಟ ಮೊದಲ ಹೆಸರು ಯಾವುದು? ತುಂಬ ಜನ ಕೈ ಎತ್ತಿದ್ದೀರಾ. ಅವ್ರು ಹೇಳ್ಬಾರ್ದು, ನಾನು ಯಾರನ್ನು ಕೇಳ್ತೀನೋ ಅವ್ರು ಹೇಳ್ಬೇಕು. ಯಾಕೆ ಲಾಸ್ಟಿಗೆ ಕೈ ಎತ್ತಾನವನು, ನೀನು ಹೇಳು. ಎದ ಮೇಲೆ ವಾಲಿಬಾಲ್ ಆಟದ ಮೊಟ್ಟ ಮೊದಲ ಹೆಸರು ಕೈ ಎತ್ತಿದ್ದೆಲ್ಲ, ನೀನು ಹೇಳು. ವಾಲಿಬಾಲ್ ಆಟದ ಮೊಟ್ಟ ಮೊದಲ ಹೆಸರು ಇಂಟರ್ನೆಟ್. ಗೋಡ್, ಸೂಪರ್, ಹೌದಲ್ವಾ? ವಾಲಿಬಾಲ್ ಆಟದ ಮೊಟ್ಟ ಮೊದಲ ಹೆಸರೇನೋ ಇಂಟರ್ನೆಟ್. ನೆನ್ಪಿಟ್ಕೋಬೇಕಾಯ್ತಾ? ಕೂತ್ಕ. ನೆಕ್ಸ್ಟು 2ನೇ ಕ್ವಶನ್ನು. ವಾಲಿಬಾಲ್ ಆಟವನ್ನು ಯಾವ ದೇಶದವರು ಮೊದಲು ಕಂಡುಹಿಡಿದರು? ಪ್ರಶ್ನೆ, ವಾಲಿಬಾಲ್ ಆಟವನ್ನು ಮೊಟ್ಟ ಮೊದಲು ಯಾವ ದೇಶದವರು ಕಂಡು ಹಿಡಿದ್ರು? ಆಗಲೇ ಬಾಲಕರು ಹೇಳಿದ್ರು, ಈಗ ಬಾಲಕಿಯರು ಕೇಳೋಣ. ನೀನು ಹೇಳು. ವಾಲಿಬಾಲ್ ಆಟದ ಮೊಟ್ಟ ಮೊದಲ ಹೆಸರು, ದೇಶದ ಹೆಸರು ಅಮೇರಿಕಾ. ಸೂಪರ್, ಹೌದಲ್ವಾ? ವಾಲಿಬಾಲ್ ಆಟವನ್ನು ಮೊಟ್ಟ ಮೊದಲು ಕಂಡುಹಿಡಿದವರು ಯಾರು? ಅಮೇರಿಕಾ ದೇಶದವರು. ಸರಿ, ನೆಕ್ಸ್ಟ್ ಕ್ವಶನ್ನು. ಈ ವಾಲಿಬಾಲ್ ಆಟವನ್ನು ಕಂಡು ಹಿಡಿದವರು ಯಾರು? ವಾಲಿಬಾಲ್ ಆಟವನ್ನು ಕಂಡು ಹಿಡಿದವರು ಯಾರು? ನೀನು ಹೇಳು. ನೀನು ಹೇಳು. ಗೊತ್ತಿಲ್ವಾ? ನೆಕ್ಸ್ಟ್, ವಿಲಿಯಂ ಜಿ ಮಾರ್ಗನ್. ವಾಲಿಬಾಲ್ ಆಟವನ್ನು ಮೊಟ್ಟ ಮೊದಲಿಗೆ ಕಂಡುಹಿಡಿದವರು ಯಾರು? ವಿಲಿಯಂ ಜಿ ಮಾರ್ಗನ್. ನೆಕ್ಸ್ಟ್ ಕ್ವಶನ್ನು. ವಾಲಿಬಾಲ್ ಆಟದಲ್ಲಿ ರೊಟೇಷನ್ ಬರುತ್ತಲ್ವಾ? ವಾಲಿಬಾಲ್ ಆಟದ ರೊಟೇಷನನ್ನು ಯಾವ ರೀತಿ ರೊಟೇಷನ್ ಆಗ್ತಾರೆ? ಕೈ ಎತ್ತಬೇಕು, ಗೊತ್ತಿರೋರು ಕೈ ಎತ್ತಬೇಕು, ಗೊತ್ತಿರೋರು ಕೈ ಎತ್ತಬೇಕು. ನೀನು ಹೇಳಲ್ಲ. ಇವನು ಬಿಡಿಸಿ ಹೇಳ್ತಿದ್ದಾನೆ. 1ರಿಂದ 2ಕ್ಕೆ, 2ರಿಂದ 3ಕ್ಕೆ, 3ರಿಂದ 4ಕ್ಕೆ, 4ರಿಂದ 5, 5ರಿಂದ 6 ಅಂತ ಹೇಳ್ತಾನೆ. ಅವನು ಹೇಳೋ ಸರಿ ಇದೆ, ಆದರೆ ಯಾವ ಥರ ಆಗ್ತಾರೆ? ಅವನು ಜಾಗ ಚೇಂಜ್ ಮಾಡೋದು ಹೇಳ್ದ, ಸಂಖ್ಯೆಗಳನ್ನು ಹೇಳ್ದ, ಅವನು ಸಂಖ್ಯೆ ಬದಲಾವಣೆ ಹೇಳ್ದ. ಅದನ್ನೇನಂತ ಕರೀತಾರೆ? ನೀನು ಹೇಳು. ಪ್ರದಕ್ಷಿಣೆ ಆಕಾರದಲ್ಲಿ ರೊಟೇಷನ್ನ ಆಗ್ತಾರೆ. ನೀನು ಹೇಳಿದ್ದು ಸರಿ. ನೀನೇನು ಹೇಳಿದೆ? ನಂಬರ್ ವೈಸ್ ಹೇಳಿದೆ, ಅದಲ್ವಾ? ಅದನ್ನು ಪ್ರದಕ್ಷಿಣೆ ಆಕಾರ ಅಂತೇಳಿ ಕರೀತಾರೆ, ಆಯಿತಾ? ಕೂತ್ಕೊ. ನೆಕ್ಸ್ಟ್ ಕ್ವಶನ್ನು. ವಾಲಿಬಾಲ್ ಅಂಕಣದ ಉದ್ದ, ಬರೀ ಉದ್ದ ಹೇಳ. ಗೋಡ್, ಎಷ್ಟು? ವಾಲಿಬಾಲ್ ಆಟದ ಅಂಕಣದ ಉದ್ದ 18 ಮೀಟರ್. ಕೂತ್ಕ. ಅದೇ ರೀತಿ ವಾಲಿಬಾಲ್ ಆಟದ ಅಗಲ ಎಷ್ಟು? ಅಗಲ ಒಂದು ನಿಮಿಷ, 9 ಮೀಟರ್ ಅಂತ ಹೇಳ್ಬೇಕು. 18 ಮೀಟರ್ ಉದ್ದ, 9 ಮೀಟರ್ ಅಗಲ ಅಂತ ಹೇಳಬೇಕು. ಗೋಡ್, ಕೂತ್ಕ. ನೆಕ್ಸ್ಟ್ ಅದೇ ಥರ ವಾಲಿಬಾಲ್ ಚೆಂಡು ನೋಡಿದಿರಲ್ವ? ವಾಲಿಬಾಲ್ ಅದನ್ನ ಚೆಂಡು ಅಂತ ಕರೀತಾರಲ್ವ? ಆ ಚೆಂಡಿನ ತೂಕ ಎಷ್ಟು? ಚೆಂಡಿನ ತೂಕ ಗೊತ್ತಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಚೆಂಡಿನ ತೂಕ ಎಷ್ಟು? ತೂಕ ನಾನು ಕೇಳ್ತಿರೋದು.
ಎಂಬತ್ತು ಗ್ರಾಮ್ 270ರಿಂದ 80 ಗ್ರಾಮ್. 270ರಿಂದ 280 ಗ್ರಾಮ್ ಅದು ತೂಕ. ಸರಿನಾ? ಗುಡ್, ಕೂತ್ಕ. ನೆಕ್ಸ್ಟ್ ಅದೇ ಥರ ತೂಕ ಆಯ್ತಲ್ವಾ? ನೆಕ್ಸ್ಟ್ ಅದೇ ಥರ ಅದರ ವಾಲಿಬಾಲ್ನ ಸುತ್ತಳತೆ ಯಾವ ಥರ ಅಳತೆ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಒಂದು ದಾರ ಹಿಡ್ಕೊಂಡು ದಾರದಲ್ಲಿ ಅಳತೆ ಮಾಡಿಬಿಟ್ಟು ಅದನ್ನ ಸ್ಕೇಲಲ್ಲಿ ಮಾಡುವಂಥದ್ದು, ಅಥವಾ ಟೇಪ್ ಇದ್ದರೆ ಟೇಪಲ್ಲಿ ಮಾಡುವಂಥದ್ದು ಅಂತ ನಾನು ಹೇಳಿದ್ದೆ. ನಾನು ಯಾರಿಗೆ ಗೊತ್ತಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹೇಳು, ನೀನು ಹೇಳು. 2.4 ನಾನು ನೆಟ್ಟಿನ ಎತ್ತರ ಅಲ್ಲ ಕೇಳ್ತಿರೋದು, ಬಾಲ್ನ ಸುತ್ತಳತೆ. ರೌಂಡ್ ಇರುತ್ತಲ್ಲ ಬಾಲು, ಅದರ ಸುತ್ತಳತೆ ಎಷ್ಟು? 67ರಿಂದ 68 ಸೆಂಟಿಮೀಟರ್ ಅಷ್ಟು ಸುತ್ತಳತೆ ಇರುತ್ತೆ. ಕೂತ್ಕ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ವಾಲಿಬಾಲ್ ಆಟದ ನೆಟ್ ನೋಡಿದಿರಲ್ವ ನೀವು? ನೆಟ್ಟು ಅದರೊಳಗಡೆ ಹಿಂಗೆ ಬಾಕ್ಸ್ ಇರುತ್ತಲ್ವಾ? ಅದು ಎಷ್ಟು ಸೆಂಟಿಮೀಟರ್ನಷ್ಟು ಇರುತ್ತೆ ಒಂದೊಂದು ಬಾಕ್ಸ್? ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನಿಮಗೆ ಹೇಳ್ಬಾರ್ದು, ಗುಂಪಿನಾಗ ಹೇಳ್ಬಾರ್ದು ಅಂತ ಹೇಳಿದ್ದೀನಿ. ಬಲಗೈ ಎತ್ತಬೇಕು ಅಂತ ಹೇಳಿದ್ದೀನಿ. ನೀನು ಹೇಳಮ್ಮ. 10 × 10 ಸೆಂಟಿಮೀಟರ್. ವಾಲಿಬಾಲ್ ನೆಟ್ ಇರುತ್ತಲ್ಲ, ಅದರೊಳಗಡೆ ಹಿಂಗೆ ಬಾಕ್ಸ್ ಇರುತ್ತೆ. ನಾನು ಹೇಳಿದೆ ನಿಮಗೆ, ಬಲೆ ಟೈಪ್ ಇರುತ್ತೆ, ಅದರೊಳಗಡೆ ಹಿಂಗೆಲ್ಲ ಹಾಕಿರ್ತಾರಲ್ಲ, ಅದು ನಮ್ಮ ಸ್ಕೇಲಲ್ಲಿ ಅಳತೆ ಮಾಡೋಕ್ಕೆ ಹೋದರೆ 10 × 10 ಸೆಂಟಿಮೀಟರ್ನಷ್ಟು ಅದು ಇರುತ್ತೆ, ಅದಲ್ವಾ? ನೆಕ್ಸ್ಟು ಅದೇ ಥರ ವಾಲಿಬಾಲ್ ಆಟದ ಬಾಲಕರ ನೆಟ್ಟನ್ನು ಎಷ್ಟು ಹೈಟಿಗೆ ಕಟ್ತೀವಿ ನಾವು? ನೆಟ್ಟಿನ ಎತ್ತರ, ಬಾಲಕರ ನೆಟ್ಟಿನ ಎತ್ತರ. ಬಾಲಕರ ನೆಟ್. ಈ ವಾಲಿಬಾಲ್ ಆಡ್ಬೇಕಾರನ ನೆಟ್ ಕಟ್ತೀವಿ ಅಂತ ಹೇಳ್ತೀವಲ್ವ ನಾವು? ಎಷ್ಟು ಎತ್ತರ ಕಟ್ತೀವಿ ಹೇಳಮ್ಮ. 24.5 ಯಾರಿಗೆ ಗೊತ್ತೈತಿ? ನೆಟ್ ಕಟ್ಟುವ ಕೂಡ್ಸಿ ಹೇಳಬಾರ್ದು ಹೇಳಿದೀವಿ ನಾವು. ಬಾಲಕರಿಗೆ ನೀನು ಹೇಳು. 2.25 ತಪ್ಪು. 2.24 2.24 ಬಾಲಕಿಯರಿಗದು. ಯಾರು ಹೇಳ್ತೀರಾ? ಬಾಲಕರಿಗೆ ಅದರ ಒಂದು ಕಡಿಮೆ ಮಾಡ್ಬೇಕು. 2.42. ನಾನು ಹೇಳಿದೆ ಬಾಲಕಿಯರಿಗೆ ಉಲ್ಟಾ, ಬಾಯ್ಸಿಗೆ ಉಲ್ಟಾ ಅಂತ ಹೇಳಿದ್ದು ನಾನು ನಿಮ್ಗೆ, ಹೌದಲ್ವಾ? ಬಾಲಕರ ನೆಟ್ಟಿನ ಎತ್ತರ 2.42 ಮೀಟರು, ಬಾಲಕಿಯರಿಗೆ 2.24 ಮೀಟರ್ನಷ್ಟು ಎತ್ತರವನ್ನು ಕಟ್ತಾರೆ. ಆಯ್ತಲ್ವಾ? ಕೂತ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ನು, ಆಂಟೆನ ಕಟ್ತೀವಲ್ವ, ಅದಕ್ಕೆ ನಾನು ಹೇಳಿದ್ದೆ ನೆಟ್ಟಿಗೆ ಆ ಕಡೆ ಈ ಕಡೆ ಅದರೊಳಗಡೆ ಬಾಲು ಇದಾಗಬೇಕು, ಹೌದಲ್ವಾ? ಅದರ ಎತ್ತರ ಎಷ್ಟು? ಆಂಟೆನ್ನ ಎತ್ತರ, ವಾಲಿಬಾಲ್ ಆಂಟೆನದ ಎತ್ತರ, ವಾಲಿಬಾಲ್ ಆಂಟೆನದ ಎತ್ತರ ಯಾರಿಗೆ ಗೊತ್ತಿದೆ? 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 ಆಂಟೆನದ ಎತ್ತರ 1.80. ನೆನಪಿದೆ ನಿಮಗೆ ಅಲ್ವಾ? ವಾಲಿಬಾಲ್ ಆಂಟೆನ ಎತ್ತರ ಎಷ್ಟಿರುತ್ತೆ? 1.80 ಮೀಟರ್ನಷ್ಟು ಎತ್ತರ ಇರುತ್ತೆ. ಆಯ್ತಲ್ವಾ? ಇನ್ನು ನೆಕ್ಸ್ಟು ವಾಲಿಬಾಲ ತೂಕ ಆಯಿತು, ಸುತ್ತಳತೆ ಆಯಿತು, ಆಂಟೆನ ಆಯಿತು, ನೆಟ್ ಆಯ್ತಲ್ವ, ಉದ್ದ ಆಯಿತು, ಅಗಲ ಆಯಿತು. ಅದೇ ವಾಲಿಬಾಲ್ ಆಟದಲ್ಲಿ ಅರ್ಧ ಕೋರ್ಟ್ ಮಾಡ್ತೀವಿ ನಾವು. ಅರ್ಧ ಕೋರ್ಟು ಅರ್ಧಲ್ವಾ? 2 ಭಾಗ ಮಾಡ್ತೀವಲ್ವ? ಅದರ ಮುಂಬದಿ ಅಂಕಣದ ಆಟಗಾರರು ಎಷ್ಟು ಮೀಟ್ರ್ ಒಳಗಡೆ ನಿಂತಿರ್ತಾರೆ? ಸೂಪರ್. ಏನೋ 3 ಮೀಟರ್. ಕೂತ್ಕ. ಅದೇ ರೀತಿ ಹಿಂಬದಿ ಅಂಕಣದ ಆಟಗಾರರು ಇರ್ತಾರೆ, ಅವರ ಅಳತೆ ಎಷ್ಟಿರುತ್ತೆ? 6 ಮೀಟರ್. 6 ಮೀಟರ್ ಇರುತ್ತೆ, ಹೌದಲ್ವಾ? ಕೂತ್ಕ.
ಆಮೇಲೆ ಇದೇ ವಾಲಿಬಾಲ್ ಆಟವನ್ನು ಎಷ್ಟು ಅಂಕಗಳಿಗೆ ಆಡಿಸ್ತಾರೆ? 25 ಅಂಕಗಳಿಗೆ ಆಟವನ್ನು ಆಡಿಸ್ತಾರೆ, ಹೌದಲ್ವಾ? ಆದರೆ ಎಷ್ಟು ಸರಿ ಆಡಿಸ್ತಾರೆ? ಅದರಲ್ಲಿ ಹೇಳಿದ್ವಿ ನಾವು ಎರಡು ಥರ ಪ್ರಶ್ನೆ ಬರುತ್ತದೆ. ಕೂತ್ಕ. ಎಷ್ಟು ಬ್ಯಾಚ್ಗಳನ್ನು ಆಡಿಸ್ತಾರೆ, ಅದರಲ್ಲಿ ಎಷ್ಟು ಮ್ಯಾಚ್ಗಳು ಗೆದ್ದರೆ, ಈ ಬೆಸ್ಟ್ ಆಫ್ 3 ಮ್ಯಾಚ್ ಆಡಿಸುವಾಗ ಎಷ್ಟು ಸರಿ ಗೆದ್ದರೆ ವಿನ್ನು? 2 ಸರಿ ಆಡಿಸಿದ್ರೆ ವಿನ್ನು. ನೆಕ್ಸ್ಟು ಬೆಸ್ಟ್ ಆಫ್ 5 ಮ್ಯಾಚ್ ಆಡಿಸುವಾಗ 3 ಸರಿ ವಿನ್ನಾದರಿಗೆ ಮಾತ್ರ ಅವಕಾಶ ಇರುತ್ತೆ, ಹೌದಲ್ವಾ? ಅದು ನೆಕ್ಸ್ಟು ಹಂಗೆ ಒಂದು ಜನರಲ್ ಕ್ವಶನ್ 1 2 3 ಆಯಿತಾ? ಈ ನಮ್ಮ ಭಾರತದ ರಾಷ್ಟ್ರಧ್ವಜ ನೋಡಿದಿರಲ್ವಾ? ಅದರಲ್ಲಿರುವಂತಹ ಬಣ್ಣಗಳ ಸಂಖ್ಯೆ ಎಷ್ಟು? ಎಷ್ಟು? ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳ ಸಂಖ್ಯೆ ಎಷ್ಟು? 3, ಹೌದಲ್ವಾ? ಯಾವ್ಯಾವು? ನೀನು ಹೇಳು. ಕೇಸರಿ ಬಿಳಿ ಹಸಿರು. ಕೇಸರಿ ಬಿಳಿ ಹಸಿರು. ಕೈ ಬಿಡು, ಕುತ್ಕೊಳ್ರಿ. ಕೇಸರಿ ಬಣ್ಣ ಏನನ್ನು ಸೂಚಿಸುತ್ತದೆ? ನೀನು ಹೇಳು. ಗಾಡ್. ಕೇಸರಿ ಬಣ್ಣ ಏನು? ತ್ಯಾಗದ ಸಂಕೇತ, ಹೌದಲ್ವಾ? ನೆಕ್ಸ್ಟ್ ಅದೇ ಥರ ಕೂತ್ಕ. ಹಸಿರು ಬಣ್ಣ ಏನನ್ನು ಸೂಚಿಸುತ್ತದೆ? ಹಸಿರು ಬಣ್ಣ ಏನನ್ನು ಸೂಚಿಸುತ್ತದೆ? ಪರಿಸರ ಅನ್ನೋಕ್ಕಿಂತ ಅದು ಪರಿಸರನ ಇನ್ನೊಂದು ಥರ ಕರೀತಾರೆ. ಸಮೃದ್ಧ, ಅಭಿವೃದ್ಧಿಯ ಸಂಕೇತ. ಹಸಿರು ಬಣ್ಣವನ್ನು ಹಸಿರು ಅಂತ ಕರೀತಾರಲ್ಲ, ಅದನ್ನ ಅಭಿವೃದ್ಧಿಯ ಸಂಕೇತ ಅಂತೇಳಿ ಕರೀತಾರೆ. ಕೂತ್ಕ, ಅದು ಸರಿ ಇರುತ್ತೆ. ನೆಕ್ಸ್ಟು ಬಿಳಿ ಬಣ್ಣ ಇದೆಯಲ್ವ ಮಧ್ಯದಾಗೆ, ಬಿಳಿ ಬಣ್ಣ ಏನನ್ನು ಸೂಚಿಸುತ್ತದೆ? ಬಾಯ್ಸ್ ನೀನು ಹೇಳ. ಶಾಂತಿಯ ಸಂಕೇತವನ್ನು ಸೂಚಿಸುತ್ತದೆ. ಕೂತ್ಕ. ನಮ್ಮ ಭಾರತದ ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳ ಸಂಖ್ಯೆ 3: ಕೇಸರಿ, ಬಿಳಿ, ಹಸಿರು, ಹೌದಲ್ವಾ? ಕೇಸರಿ ಬಣ್ಣ ತ್ಯಾಗದ ಸಂಕೇತ, ಬಿಳಿ ಬಣ್ಣ ಶಾಂತಿಯ ಸಂಕೇತ, ಹಸಿರು ಬಣ್ಣ ಸಮೃದ್ಧಿಯ ಅಥವಾ ಅಭಿವೃದ್ಧಿಯ ಸಂಕೇತ ಆಗಿದೆ. ಆದರೆ ಈ 3 ಬಣ್ಣಗಳ ಮಧ್ಯೆ ಅಶೋಕ ಚಕ್ರ ಇರುತ್ತೆ, ಅದಲ್ವಾ? ಅಶೋಕ ಚಕ್ರದಲ್ಲಿರುವ ಒಟ್ಟು ಗೆರೆಗಳ ಸಂಖ್ಯೆ ಎಷ್ಟು? ನೀನು ಹೇಳು. 24. ಅವು ಏನನ್ನು ಸೂಚಿಸುತ್ತದೆ? 24 ಇದಾವಲ್ಲಪ್ಪ, ಅವು ಏನನ್ನು ಸೂಚಿಸುತ್ತದೆ? ಟೈಮು, ಒಂದು ದಿನದ ಸಮಯವನ್ನು ಟೈಮ್ ಅಂತ ಹೇಳ್ಬಾರ್ದು, ಅದನ್ನ ಒಂದು ದಿನದ ಸಮಯವನ್ನು ಸೂಚಿಸ್ತದೆ ಅಂತೇಳಿ ಹೇಳಬೇಕು, ಆಯ್ತಲ್ವಾ? ಕೂತ್ಕ. ಭಾರತದ ರಾಷ್ಟ್ರೀಯ ಆಟ ಯಾವುದು? ಭಾರತದ ರಾಷ್ಟ್ರೀಯ ಆಟ ಯಾವುದು? ಗಂಡು ಮಕ್ಕಳಿಗೆ ಅವಕಾಶ ಹೇಳ. ಹಾಕಿ, ಹೌದಲ್ವಾ? ಭಾರತದ ರಾಷ್ಟ್ರೀಯ ಆಟ ಯಾವುದು? ಹಾಕಿ. ನೆಕ್ಸ್ಟ್ ಹಂಗೆ ಕೂತ್ಕ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಹೋಗಂಗಿಲ್ಲ. ನವಿಲು. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಸರಿ. ಅದೇ ರೀತಿ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ.